ಫ್ರೆಂಡ್ಸ್, ಸೊ ನಾವು ಇವತ್ತು ಒಂದು ಕಾನ್ಸೆಪ್ಟ್ ನೋಡ್ಕೊಳ್ಳುವ. ಈ ಕಾನ್ಸೆಪ್ಟ್ನ ಹೆಸರು ಸ್ಲೈಡ್ ಅಂತೇಳಿ. ಸೊ ಇವಾಗ ನಾನು ಸೆಕೆಂಡ್ ಸ್ಟ್ರಿಂಗಲ್ಲಿದ್ದೇನೆ. ಸಪೋಸ್ ಸೆಕೆಂಡ್ ಸ್ಟ್ರಿಂಗಲ್ಲಿ ನಾನು ಅಂದರೆ ಬಿ ಸ್ಟ್ರಿಂಗಲ್ಲಿ ಸೆಕೆಂಡ್ ಫ್ರೆಟಲ್ಲಿ. ಸೊ ನನ್ನ ಮಿಡಲ್ ಫಿಂಗರಿಂದ ನಾನು ಪ್ಲೇ ಮಾಡ್ತಿದ್ದೇನೆ. ಸೊ ಮತ್ತೆ ಪ್ಲೇ ಮಾಡಿದ್ದೇನೆ. ಸೊ ನೀವು ಎಷ್ಟು ಫ್ರೆಟ್ಸ್ ಬೇಕಾದ್ರೆ ಮೂವ್ ಮಾಡ್ಕೊಳ್ಬೋದು. ಸೊ ಆ ಪ್ರಾಸೆಸ್ಗೆ ಸ್ಲೈಡ್ ಅಂತ ಹೇಳ್ತೇವೆ ನಾವು. ಸೊ ಸ್ಲೈಡ್ ಹೋಗಿ ಈ ಥರ ನಾವು ಫಾರ್ವರ್ಡ್ ಸ್ಲೈಡ್ಸು ಮಾಡ್ಬೋದು, ಬ್ಯಾಕ್ವರ್ಡ್ಸು ಮಾಡ್ಬೋದು. ಸೊ ಇದಾಗಿತ್ತು ಸ್ಲೈಡ್ ಕಾನ್ಸೆಪ್ಟ್. ಅದೇ ಸ್ಟ್ರಿಂಗಲ್ಲಿ ಬಿ ಸ್ಟ್ರಿಂಗಲ್ಲಿ ನಾನು ಪ್ಲೇ ಮಾಡ್ತಾ ಇನ್ನೊಂದು ಕಾನ್ಸೆಪ್ಟ್ನ ತೋರಿಸ್ತೇನೆ. ಸೊ ಯೂಶ್ವಲಿ ನಾವು ಒಂದು ಸೌಂಡ್ ಪ್ಲೇ ಮಾಡೋದು, ಬರೀ ಒಂದು ನೋಟನ್ನು ಪ್ಲೇ ಮಾಡಿದಾಗ ಒಂದು ಸೌಂಡ್ ಬರುತ್ತೆ ನೋಡಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಸೊ ಇದು ಇನ್ನೊಂದು ಸೌಂಡ್. ಸೊ ಫಸ್ಟ್ ನಾನು ಒಂದು ಸಿಂಗಲ್ ನೋಟನ್ನು ಪ್ಲೇ ಮಾಡಿ ಸೌಂಡ್ ಬರೆಸಿದೆ. ಸೊ ಇನ್ನೊಂದರಲ್ಲಿ ನಾನು ಸ್ವಲ್ಪ ಶೇಕ್ ಮಾಡಿದರೆ, ಆ್ಯಕ್ಚುಲಿ ಆ ಕಾನ್ಸೆಪ್ಟ್ನ ವೈಬ್ರೇಟೋ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಫಿಂಗರ್ನ ಪ್ಲೇ ಮಾಡಿದ ನಂತರ ಫಿಂಗರ್ನ ಸ್ವಲ್ಪ ಕಡೆ ಮೂವ್ ಮಾಡ್ಬೋದು. ಸೊ ನಾವು ಸ್ಲೈಡಲ್ಲಿ ನೋಡಿದ್ವಿ, ನಾವು ಇಷ್ಟು ದೂರ ಸ್ಲೈಡ್ ಮಾಡ್ತಿದ್ವಿ. ಇಲ್ಲಿ ಅಲ್ಲೇ ಜಸ್ಟ್ ನಾವು ಶೇಕ್ ಮಾಡೋ ಥರ ಅಥವಾ ಮೂವ್ ಮಾಡೋ ಥರ, ಹಿಂದ್ಗಡೆ ಮುಂದ್ಗಡೆ ಮಾಡೋ ಥರ. ಸೊ ವೈಬ್ರೇಟರ್ ಅಂತ ಹೇಳ್ತಾರೆ ಈ ಕಾನ್ಸೆಪ್ಟ್ನ. ಈ ಥರ ಪ್ಲೇ ಮಾಡ್ತಾರೆ. ಸೊ ನಾವು ಇಲ್ಲಿವರೆಗೆ ವಿವಿಧ ಕಾನ್ಸೆಪ್ಟ್ಗಳನ್ನು ನೋಡ್ಕೊಂಡು ಬಂದಿದ್ದೇವೆ. ಸೊ ಈ ಕಾನ್ಸೆಪ್ಟ್ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ನೆನೆಸ್ಕೊಳ್ತೇನೆ. ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ನಮಗೆ ಕನ್ವೆ ಮಾಡಲಿಕ್ಕಿದೆ, ನಮಗೆ ಏನಾದರೂ ಅವುಗಳ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ನಿಮ್ಗೆ ಅನಿಸಿದರೆ ಅದನ್ನು ಖಂಡಿತವಾಗಿ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ನಮಗೆ. ಮತ್ತು ಇನ್ನು ಮುಂದಿನ ಸೆಕ್ಷನ್ ಅಂದರೆ ಮುಂದಿನ ವೀಡಿಯೋಸ್ಗಳಲ್ಲಿ ನಾವು ಫಿಂಗರ್ಸ್ಟೈಲ್ ಪ್ಯಾಟರ್ನ್ಸ್ಗಳನ್ನು ನಾವು ಕವರ್ ಮಾಡಲಿಕ್ಕಿದ್ದೇವೆ. ಸಾಧ್ಯವಾದಷ್ಟು ನಾವು ಪ್ಯಾಟರ್ನ್ಗಳನ್ನ ಕವರ್ ಮಾಡಲಿಕ್ಕಿದ್ದೇವೆ. ನಾವು ಇವಾಗ ಹ್ಯಾಮರ್ ಆನ್, ಪುಲ್ ಆಫ್, ವೈಬ್ರೇಟೋ ಮತ್ತು ಸ್ಲೈಡ್ ಅಂತ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡ್ಕೊಂಡ್ಬಂದಿವೆ. ಅವುಗಳನ್ನ ಸ್ಲೋ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಅವುಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ಸೀರೀಸಲ್ಲಿ ನಾವು ಕವರ್ ಮಾಡ್ಕೊಳ್ತೇವೆ. ಸೊ ಇಷ್ಟಾಗಿತ್ತು ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ನೀವು ಸಿ ಮೇಜರ್ ಕಾರ್ಡನ್ನು ಕಲ್ತ್ಕೊಂಡಿದ್ದೀರ ಅಂತ ನೆನೆಸ್ಕೊಳ್ತೇನೆ. ಸೊ ಸಿ ಮೇಜರ್ ಕಾರ್ಡ್ ಮೇಲೆ ಯಾವುದೆಲ್ಲ ಪ್ಯಾಟರ್ನ್ಸ್ನ ಪ್ಲೇ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ನಾವು ನೆಕ್ಸ್ಟ್ ಸೀರೀಸಲ್ಲಿ ನಾವು ಹೇಳಿಕೊಡ್ತೇವೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇದೆ, ನಿಮಗೂ ಇಂಟ್ರೆಸ್ಟಿಂಗ್ ಆಗಿ ಫೀಲ್ ಆಗಲಿ ಅಂತ ನಾನು ಹಾರೈಸ್ತೇನೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.